ಪೊಲೀಸ್ ಸ್ಟೇಷನ್ ಹೋಗ್ತಾರೆ. ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 72770 ಅಥವಾ 9141066685. ಸುಮ್ಮನೆ ಬರೋದು ಮಾತಾಡೋರು ಬೇಡ ಬೈಸ್ಕೊಂಡು ಹೋಗೋದು ರೈತರಿಗೆ ಒಬ್ಬರಾದ್ರೂ ಕ್ಲಾರಿಟಿ ಹೇಳೋದು ಕೇಳಿಸ್ಕೊ. ಸುಮ್ಮನೆ ಹೇಳಿದ್ರೆ ಮಾತಾಡೋದು ಸಿಗಲ್ಲ. ನಾನೊಂದು ಮಾತಾಡೋದು ನೀನೊಂದು ಮಾತಾಡೋದು. ನಾನೇನು ಮಾತಾಡ್ತಾ ಇದ್ದೀನಿ? ತಪ್ಪಾಗಿ ರೈತರ ಯಾರು ತಪ್ಪಾಗಿ ಮಾತಾಡಿದಾರ? ಹೌದಪ್ಪ, ನ್ಯಾಯ ಕೇಳ್ತಾ ಇದಾರೆ ಹೊರತು ನಾವು ಕಾನೂನಲ್ಲಿ ನಮ್ಮನ್ನ ಒಳ್ಳೆ ಕಳ್ಳರ ತರ ಇಲ್ಲಿ ಅಡ್ಡ ಹಾಕಿ ಹೌದ್ರಿ. ಒಳಗಡೆ ಗೌರ್ಮೆಂಟ್ ಆಫೀಸ್ ಬಿಡಕ್ಕಾಗಲ್ಲ. ನಮ್ಮನ್ನ ಒಳ್ಳೆ ಕಳ್ಳರ ತರ ಇಲ್ಲಿ ಅಡ್ಡ ಹಾಕಿ ಒಳಗಡೆ ಗೌರ್ಮೆಂಟ್ ಆಫೀಸ್ ಬಿಡಕ್ಕಾಗಲ್ಲ. ಬೇವಿನ ಹಿಂಡಿ, ಬೇವಿನಕಾಯಿ, ಮಂಗೆಕಾಯಿ ಹಾಕೊ ಬಂದು ಹುಣಸೆಕಾಯಿ ಹಿಡಿದು ಆ ದುಡ್ಡು ಇಟ್ಕೊಂಡ್ರು. ಇಲ್ಲಿ ಯಾರು ಶ್ರೀಮಂತರು ಬಂದಿಲ್ಲ, ಏನೋ ಆಸೆ ಬಿದ್ದು ಅವ್ರು ದುಡ್ಡು ಕೊಟ್ಟಿಲ್ಲ. ಇಟ್ಟಿರೋದೇನು ನಂಬಿಕೆ ಸೆಂಟ್ರಲ್ ಗೌರ್ಮೆಂಟ್ ಪೋಸ್ಟ್ ಆಫೀಸು ಮನೆ ಹತ್ರ ಬಂದು ಕೊಡ್ತಾರೆ, ಊರಲ್ಲಿ ಇರುತ್ತೆ ಅಂತ ತಾನೆ ಅವರು. ಅವ್ರಿಗೆ ಬ್ಯಾಂಕಲ್ಲೆಲ್ಲ ಅಕೌಂಟ್ ಸ್ಟೇಟ್ಮೆಂಟ್ ಅಕೌಂಟಲ್ಲಿ ಮೇಂಟೈನ್ ಮಾಡೋ ಎಜುಕೇಟೆಡ್ ಇದ್ರೆ ಊರಲ್ಲಿ ಎತ್ಕೊಂಡೋಗಿ ಪೋಸ್ಟ್ ಆಫೀಸಲ್ಲಿ ಏನಕ್ಕೆ ಇಟ್ಟಿದ್ರು? ಪೋಸ್ಟ್ ಆಫೀಸೇ ಇದು ಸ್ಕ್ಯಾಮ್ ಆಗಿದೆ. 2.5 ತಿಂಗಳಾಗಿದೆ. ಒಬ್ಬ ಅಧಿಕಾರಿನೂ ಇನ್ನು ಊರೊಳಗೆ ಬಂದು ನಾವು ಇದೀವಿ, ನಾವು ಕೊಡಿಸ್ತೀವಿ ಅಂತ ಒಂದು ಧೈರ್ಯ ಹೇಳಿಲ್ಲ. ದಯವಿಟ್ಟು ಈ ಯಾವುದೇ ರಾಜಕೀಯ ನಾಯಕರು ಇದ್ರಲ್ಲಿ ರಾಜಕೀಯ ಬೆಳೆ ಬೇಯಿಸ್ಕೋಬೇಡಿ. ದಯವಿಟ್ಟು ಬಂದು ಜನರಿಗೆ ನ್ಯಾಯ ಕೊಡ್ಸಂಗಿದ್ರೆ ಬನ್ನಿ. ಸುಮ್ಮನೆ ಬಂದ್ಬಿಟ್ಟು ನಿಮ್ಮ ತೆವಲ್ಗೋಸ್ಕರ ವಿಡಿಯೋ ಒಂದು ಮಾಡ್ಕೊಂಡು ಹೋಗ್ಬೇಡ್ರಿ. ಮುಂದೆ ಯಾವ ತರ ನೀವು ಇದು ಮಾಡ್ಕೊಂತೀರಾ ಹೇಳಿ? ಯಾವ ತರ ನಮ್ಮ ಜನಗಳಿಗೆ ಯಾರು ಕೊಡಿಸ್ತಾರೆ, ನ್ಯಾಯ ಕೊಡಿಸ್ತಾರೆ, ನಾವು ಅವ್ರ ಪರ ಇರ್ತೀವಿ. ಸುಮ್ಮನೆ ಅಂತ ಯಾರಿಗೂ 11 ಲಕ್ಷ ತಿಂದ್ಬಿಟ್ಟು 1 ಲಕ್ಷ ಎಂಟ್ರಿ ಮಾಡೋಣ. ನಾವು ಓಟ್ ಹೇಳಿದ್ರೆ ಇದೆ ಅಂತ ಹೇಳಿದ್ರು. ನಮಗೆಲ್ಲ ಸ್ಲಿಪ್ ಎಲ್ಲ ಇದಾವೆ. 3 ತಿಂಗಳಿಂದ ತಿಂಗಳಿಗೆ 2-3 ಸತಿ ಹೋಗಿ ಕೇಳ್ತಾ ಇದ್ವಿ. ನಾವು ಹೊಲ ಮಾಡ್ತೀವಿ, ಅದು ಮಾಡ್ತೀವಿ, ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮೊನ್ನೆ ದಿವಸ ಹೋದಾಗ ಈ ಥರ ಹೇಳ್ತಾವೆ. ನಾವು ಒಳ್ಳೆ ಮಾತಿಂದ ನಾವು ಹೇಳ್ಕೊಂಡು ಯಾವಾಗ ಕೊಡ್ತೀವಿ, ನಾವು ಕಂಪ್ಲೇಂಟ್ ಕೊಡೋದೇ ಬೇಡ ಅಂತ ಇದ್ದಿದ್ದು. ಆ ರಮೇಶ್ ಅವ್ರು ಬಲತ್ತ ಮಾಡಿ ನಾವು ಕಂಪ್ಲೇಂಟ್ ಕೊಡ್ಸಿದ್ವಿ, ಅವರೇ ಕೊಡಿಸಿದ್ದು. ಊರಿನ ಜನ ಎಲ್ಲ ಏನು ಹೇಳ್ತಾರೆ, ಕಂಪ್ಲೇಂಟ್ ಮಾಡಿರೋದಕ್ಕೆ ಅವ್ರು ಕೊಡ್ತಾ ಇಲ್ಲ ಅಂತ ಊರಿನ ಜನ ಹೇಳ್ತಾರೆ. ನಮ್ದು 11 ಲಕ್ಷ ಇರೋದಕ್ಕೆ ನಮ್ಗೆ ಭಯ ಆಗಿ ನಾವು ಕಂಪ್ಲೇಂಟ್ ಕೊಡ್ತಿದ್ವಿ. 11 ಲಕ್ಷ 11 ಲಕ್ಷ ಹಾಕಿರೋದು 12, 1 ಲಕ್ಷ ಮಾತ್ರ ಐತೆ ಅಕೌಂಟಲ್ಲಿ. 11 ಲಕ್ಷ ತಗೊಂಡ್ಬಿಟ್ಟಿಲ್ಲ ನಾವು. ಅವಳು ಏನು ಕೇಳಿದ್ರು ನೀವು ಕೊಟ್ಟಿದ್ದೀಯಮ್ಮ ಅಂತ ನಾವು ಭಯ. ಕರೆಕ್ಟಾಗಿ ಪೊಲೀಸ್ ಅವ್ರ ಮುಂದೆ ಹೇಳೋದು ಮಾಡಿದ್ರು, ಎಷ್ಟು ಕೊಟ್ಟಿದ್ದೀವಿ ನಾವು ಅಂತ ಹೇಳು. ನಾವು ಸುಳ್ಳು ಹೇಳ್ತಾ ಇದ್ದೇವೆ ಅನ್ಕೊಂಡ್ರೆ ಇಲ್ಲ ಕಾವು ನೀವು 12 ಕೊಟ್ಟಿದ್ದು ಅಂತ ಹೇಳಿದ್ರು. ಅವಳು
ಏನು ನಿಮ್ಗೆ ಇಷ್ಟು ದಿವಸ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ 3 ತಿಂಗಳಿಂದ ಹೇಳ್ಕೊಂಡೇ ಬರ್ತಿದ್ದೆವು. ಮೊನ್ನೆ ದಿವಸ ಬುಧವಾರ ಹೋಗಿದ್ವಿ. ಬುಧವಾರ ಹೋದಾಗ ಮಧ್ಯಾಹ್ನದವರೆಗೆ 3 ಗಂಟೆ ಹೋಗ್ಬಿಟ್ಟಿದ್ದೇವೆ. ಇಲ್ಲ ಹೇಳ್ತೀನಿ ಇವತ್ತೆಲ್ಲ ಮಾತಾಡಿ ಹೇಳ್ತೀನಿ ಅಂತ ಹೇಳು. ತಿರ್ಗಿ ಮೂರುವರೆಗೆ ಮನೆಗೆ ಹೋದವಳು 4ವರೆಗೆ ಬಂದು ಏನಮ್ಮ ಏನು ಹೇಳ್ತಾ ಇದ್ದೀವಿ ಇವಾಗ ಹೆಂಗಮ್ಮ ಹೇಳಿ ನಾವು ಎಷ್ಟೊತ್ತಾಗಬೇಕು ಊಟ ನೀಡಿದ್ದಾಗೆ ಕುತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದೆ. ಅದಕ್ಕೆ ಅವಳು ಏನಂತ ಇದ್ದಾಳೆ ಗೊತ್ತಾ, ಅವಳೇನು ಹೇಳ್ತಾ ಇದ್ದಾಳೆ, ನಾವು ಕೋರ್ಟ್ಗೆ ತೀರ್ಮಾನ ಮಾಡ್ತೀವಿ, ಕೋರ್ಟಿಂದಲೇ ನಾವು ತಗೊಂತೀವಿ, ಅಲ್ಲಿ ಇಸ್ಕೊಡ್ರಿ ಅಂತ ಅವ್ಳು ಹೇಳ್ತು. ಅವಾಗ ನಮಗೆ ಭಯ ಆಯಿತು. ಅವಾಗಿಂದ ನಮ್ಗೆ ಭಯ ಆಗಿ ಊಟ ಇಲ್ಲ 3 ತಿಂಗಳಿಂದ ನಾವು ಊಟ ಮಾಡಿಲ್ಲ ಸರ್. ನಾವು ಊಟ ಮಾಡಿದಾಗ ನಿದ್ದೆ ಇಲ್ಲ ಸಾಯ್ತಾ ಇದ್ದೀವಿ. ಇವತ್ತು ಇವ್ರು ಯಾವತ್ತು ಕೊಡ್ತಾರೆ ನಮ್ಗೆ ಹೇಳಿ ಸರ್. ಹೋಗ್ಲಿ ಇವ್ರು ರಮೇಶ್ ಸರ್ ಅವರು ಮಾಡಿದ ಕಂಪ್ಲೇಂಟ್ ಕೊಡಕ್ಕೆ ಹೇಳಿದ್ರು. ರಮೇಶ್ ಸರ್ ಕಂಪ್ಲೇಂಟ್ ಕೊಡಕ್ಕೆ ಕೊಟ್ಟಿದ್ದು ನಾವು ಬರ್ಸಿರೋದು ಅವ್ರೇನೆ. ಇವತ್ತು ಇವ್ರು ಈ ತರ ಮಾಡ್ತಾವ್ರೆ. ನಾವು ಇವಾಗ ಏನು ಗಲಾಟೆ ಮಾಡಕ್ ಬಂದಿದ್ದೀವ ನಾವಿಲ್ಲಿ ಕುತ್ಕೊಂಡು ನಾವು ಅಲ್ಲಿ ಮಾತಾಡೋಣ ಅಂತ ಬಂದಿದ್ದು. ನಾವು ಬರೋಷ್ಟೊತ್ತಾದ್ರೆ ಅಷ್ಟೊಂದು ಜನ ಬಂದು ನಿಂತಿದ್ದಾರೆ ಇಲ್ಲಿ. ಯಾವ ನ್ಯಾಯ ಇದೆ? ಹೋಗ್ಲಿ ಇವ್ರು ತಿಂದಿದ್ದಾರ ದುಡ್ಡು, ಅವ್ರಿಗೆ ಕಳ್ಳಿಗೆ ಸಪೋರ್ಟ್ ಮಾಡ್ತಾರೆ ಹೊರತು ನಮ್ಗೆ ಯಾರು ಧೈರ್ಯ ಕೊಡ್ತಾ ಇಲ್ವಲ್ಲ ಇವರು. ನಾವೇನ್ ಮಾಡೋದು ಸರ್ ಹೇಳಿ ಸರ್, ನಮ್ಗೆ ನ್ಯಾಯ ಎಲ್ಲಿ ಸಿಗುತ್ತೆ ಅಂತ. ಇವಾಗ ನಮಗೆ ನ್ಯಾಯ ಬೇಕು. ಇವಾಗ ಅವ್ರು ನ್ಯಾಯ ಹೇಳೋರ್ಗು ಕೊಡೋರ್ಗು ನಾವು ಹೋಗಲ್ಲ ಇಲ್ಲಿಂದ. ನಾವು ಇಷ್ಟೇ ಕೇಳ್ಕೊತಾ ಇರೋದು, ನಮ್ಗೆ ನ್ಯಾಯ ಬೇಕು, ನಮ್ಗೆ ದುಡ್ಡು ಬೇಕು. ಎಷ್ಟು ಅಂತ ಇನ್ನು ಹೇಳೋಕ್ಕಾಗುತ್ತೆ ಹೇಳಿ? ಕಾಲು ಸಹನು ಕಾಲು ಮೊಳಕಾಲು ಚುಪ್ಪ ಆಪರೇಷನ್ ಆಗ್ಬೇಕೀಗ. ಕಾಲ್ಗೋಸ್ಕರ ನಾವು ಒದ್ದಾಡ್ತಾ ಇದ್ದೀನಿ ಸರ್. 20 ದಿವಸದಿಂದ ನಾನು ತೋರಿಸ್ಕೊತಾ ಇದ್ದೀನಿ. ದುಡ್ಡಿನ ತಗೊಂಡಾಗ ಅವ್ಳ ನೆತ್ತಿ ಮೇಲೆ ಇಕ್ಕಿದೀವಿ ಎಲ್ಲನೂ ತಗೊಂಡ್ಬನ್ನಿ ಅಂತ.